ಪದಕುಸಿಯ ನೆಲವಿಹುದು ಮಂಕುತಿಮ್ಮ, ಪದಕುಸಿಯ ನೆಲವಿಹುದು ಮಂಕುತಿಮ್ಮ. ಇನ್ನು ಈಗ ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿ ಕಳಿಸೋಂಥ ಒಂದು ಭೂಮಿಕೆಗೆ ಬರ್ತೀನಿ. ಒಂದು ಚಾರ್ಟ್ ಹಾಕೋಣ. ಇವತ್ತು ನಾವು ಯಾವ ವಿಷಯವಾಗಿ ಮಾತಾಡ್ತೀವಿ. ನಾನು ವಿಡಿಯೋದಲ್ಲಿ ಹೇಳಿದೆ, ಮುಖ್ಯವಾಗಿ ನಾನು ತಮ್ಮೆಲ್ಲರನ್ನು ಉದ್ದೇಶಿಸಿ ಒಂದು ರೇಖಾ ಇದು ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಈಗ ಭಾರತದಿಂದ ಇಲ್ಲಿಯ ಸಂಸ್ಕೃತದ ಮೂಲವೊಂದು ತಗೊಂಡು ತಾವೆಲ್ಲರೂ ಪ್ರಪಂಚದ ಬೇರೆ ಬೇರೆ ಕಡೆ ತಾವು ತಮ್ಮ ಜೀವನವನ್ನು ಕಂಡುಕೊಂಡಿದ್ದೀರಿ. ಸೊ ಆ ಒಂದು ಕನ್ಸ್ಟೆಂಟ್ಸ್ಗೆ ಒಪ್ಪುವಂಥ ಒಂದಷ್ಟು ಕಗ್ಗಗಳನ್ನ ತಗೊಂಡು ನಾನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿಂದ ವಿದೇಶಕ್ಕೆ ಹೋಗೋದಕ್ಕೆ ಬಹಳಷ್ಟು ಕಾರಣಗಳಿದೆ ಅಲ್ವಾ. ಒಂದು ಅಭ್ಯುದಯದ ಯೋಚನೆಯಿಂದಲೋ, ಓದಿನ ಯೋಚನೆಯಿಂದಲೋ, ಮನೆಯ ಫೈನಾನ್ಷಿಯಲ್ ಪರಿಸ್ಥಿತಿನ ಸಂಭಾಳಿಸೋಕ್ಕೆ ಅಲ್ಲಿ ಹೋಗಿ ಒಂದಷ್ಟು ದುಡ್ಕೊಂಡು ಬರೋಣ ಅನ್ನೋ ಯೋಚನೆಯಿಂದಲೋ, ಸಂಗಾತಿ ಅಲ್ಲಿ ಹೋದ್ಮೇಲೆ ಸಿಕ್ಕರು ಅಂತಂತಲೋ ಹಲವಾರು ಒಳ್ಳೆಯ ಯೋಚನೆ ಇರ್ಬೋದು, ಜವಾಬ್ದಾರಿಯುತವಾದ ಯೋಚನೆ ಇರ್ಬೋದು, ಅಥವಾ ಹೊಸತನ್ನು ಕಾಣುವ ಹಂಬಲದ ಯೋಚನೆ ಇರ್ಬೋದು. ಹಲವಾರು ವಿಚಾರಗಳಿಗೆ ತಾವು ಇಲ್ಲಿಂದ ಅಲ್ಲಿಗೆ ಹೋಗಿ ಸೆಟ್ಲಾಗಿದ್ದೀರಿ ಅಲ್ವಾ. ಸೊ ಅದಕ್ಕಾಗಿ ಡಿ ವಿ ಜಿಯವ್ರನ್ನ ಯಾವಾಗಲೂ ಮತ್ತೆ ಸ್ಮರಿಸೋಣ. ಸೆಳೆಯುತ್ತಿರುವುದೊಂದು ಹೊರಬೆಡಗಿನೆಳೆಗಳೇ. ನೋಡಿ, ಅಕ್ಷರಗಳನ್ನ ಗಮನಿಸಿ. ಅವರು ಒಂದು ಅಕ್ಷರನ ಸುಮ್ಮನೆ ಪ್ರಾಸಕ್ಕೆ ಏನೋ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಬಹುಶಃ ಡಿ ವಿ ಜಿಯವ್ರು ಯಾವತ್ತೂ ಯೋಚನೆ ಮಾಡಿಲ್ಲ. ಅವ್ರು ಯೋಚನೆ ಮಾಡಿ ಇದನ್ನು ಬರಿಬೇಕು ಅಂತ ಬರೆದಿದ್ದು ಇಲ್ಲ. ಅದು ಸರಸ್ವತಿಯ ಕೃಪೆ, ಅವ್ರ ಜೀವನದ ಅನುಭವದ ಪರಿಪಾಕ. ಟಕ 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 ಹಿಂಗೆ ಬರ್ಕೊಂಡು ಹೋದ್ರೂ ಅವರು ಅಂತ ಅನಿಸುತ್ತೆ ಓದಬೇಕಾದ್ರೆ. ಸೆಳೆಯುತ್ತಿರುವುದೊಂದು ಹೊರಬೆಡಗಿನೆಳೆಗಳೇ, ಆಯ್ತಾ. ಎನ್ನೊಳಗಿ ನಸುವೆಲ್ಲವನ್ನು ಕಟ್ಟಿ ನಿಂಬಿಗಿದು. ನಮ್ಮೊಳಗೆ ಏನೇನೋ ಆನಂದ ಇದೆ, ಅದನ್ನೆಲ್ಲ ಒಂದಷ್ಟು ಬಿಗಿದು ತಡ್ಕೊಂಡು ಎಷ್ಟೋ ಕಾಂಪ್ರಮೈಸ್ ಮಾಡಿಕೊಂಡು ಅಲ್ಲಿ ಒಂದು ಹೊರಗಡಿನ ಆಕರ್ಷಣೆ, ಅವಶ್ಯಕತೆ, ಅನಿವಾರ್ಯತೆ ಇವಕ್ಕೆಲ್ಲ ಒಡಗೊಟ್ಟಿ ನಾವಲ್ಲಿ ಜೀವನ ಕಂಡ್ಕೋತಾ ಇದ್ದೀವಲ್ವ. ಅದನ್ನು ಹೇಳ್ತಾ ಇದ್ದಾರೆ. ಸೆಳೆಯುತ್ತಿರುವುದೊಂದು ಹೊರಬೆಡಗಿನೆಳೆಗಳೇ, ಎನ್ನೊಳಗಿ ನಸುವೆಲ್ಲವನ್ನು ಕಟ್ಟಿ ನಿಂಬಿಗಿದು. ಎಳೆದಾಟವೇ ಮೃಣಾಕರ್ಷಣೆಯೋ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಯಾರಿಗಿಲ್ಲ ಎಳೆದಾಟ, ಯಾರಿಗಿಲ್ಲ ಪರದಾಟ. ಇದು ಒಂದು ಕೂಡ ಹಾಡಲ್ಲಿದೆ ಅಲ್ವಾ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಒಂದೊಂದು ಕ್ಷಣಕ್ಕೆ ಮನ್ಸಿಗೆ ಅನಿಸ್ತಾ ಇರುತ್ತೆ, ಈಗ ನಾನು ಭಾರತದಲ್ಲಿ ಇದ್ದಿದ್ರೆ ಹೆಂಗಿರ್ತಿತ್ತು, ಇಲ್ಲಿಗೆ ಬಂದು ಚೆನ್ನಾಗಿದ್ದೀನಲ್ವಾ, ಅಥವಾ ಇಲ್ಲಿಗೆ ಬಂದು ಈ ಥರ ಇತ್ತ ಯೋಚನೆ ಇತ್ತು, ಈಗ ಹೋಗ್ಬಿಡ್ಬೇಕಾ ವಾಪಸ್ಸು. ಈ ಒಂದು ಓಲಾಟ ತೊಳದಾಟ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅದನ್ನು ಎಷ್ಟು ಚೆನ್ನಾಗಿ ಅಡ್ರೆಸ್ ಮಾಡ್ತಾನೆ ನೋಡಿ. ಎಳೆದಾಟವೇ ಋಣಾಕರ್ಷಣೆಯೋ ಸೃಷ್ಟಿ ವಿಧಿ, ಒಳತಂತ್ರವೋ ನೋಡು ಮಂಕುತಿಮ್ಮ. ಅದು ವಿಧಿಯ ಒಳತಂತ್ರ. ವಿ ಆರ್ ಬೌಂಡ್ ಬೈ ದ ಡೆಸ್ಟಿನ್ಡ್ ಥಿಂಗ್. ಆ ವಿಧಿ ಅಂತ ಬಳಸ್ತಾರೆ, ಪರಬೊಮ್ಮ ಅಂತ ಬಳಸ್ತಾರೆ, ನಿತ್ಯ ಸತ್ವ ಅಂತ ಬಳಸ್ತಾರೆ ಡಿ ವಿ ಜಿಯವರು. ಅದ್ಭುತವಾದ ಸಾಲುಗಳಿದು. ಸೊ ನಮ್ಮ ಆ ಋಣಾಕರ್ಷಣೆ, ನಾವು ಹೇಳ್ತೀವಿ ಅನ್ನ ನೀರಿದ ಕಡೆ ನಮ್ಮ ಜೀವಿತ ಆಗುತ್ತೆ. ನಾವು ಅನ್ಕೋತೀವಿ 1 ವರ್ಷ ಇಲ್ಲಿ ಇದ್ಬಿಟ್ಟು ಹಾಗೆ ನಿಮಗೆ ಬರ್ದಿದ್ರೆ ಇಲ್ಲಿ ಇರಬೇಕಾಗತ್ತೆ. ಅದರಲ್ಲಿ ಯಾವ ಬೇಜಾರು ಇಲ್ಲ, ಉತ್ಪ್ರೇಕ್ಷೆ ಇಲ್ಲ, ಏನಿಲ್ಲ. ಅನ್ನ ನೀರು ನಮಗೆ ಎಲ್ಲಿ ಬರ್ದಿರುತ್ತೋ ಭಗವಂತನ ಕೃಪೆ, ಅಲ್ಲಿ ನಮ್ಮ ಜೀವಿತ ಇರುತ್ತೆ. ಅದನ್ನು ಹೇಳ್ತಾರೆ ಅವರು. ಅಲ್ಲಿ ಬದುಕಬೇಕು. ಹೆಂಗೆ ಬದುಕಬೇಕು ನೀನು ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ನೋಡಿ ನಮ್ಮ ಮನಸ್ಸಿನ ತೊಳದಾಟಕ್ಕೆ. ಎಲ್ಲರೊಳಗೊಂದಾಗೋ ಮಂಕುತಿಮ್ಮ, ಎಲ್ಲರೊಳಗೊಂದಾಗೋ ಮಂಕುತಿಮ್ಮ. ಧಿಯೋ ಯೋ ನಃ ಪ್ರಚೋದಯಾತ್